ಅಂದ್ರೆ ಏನು? ಬ್ಯಾಕ್ ಅಂದ್ರೆ ನೀವೇನು ಹೇಳ್ತೀರಾ? ನನ್ಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ಮೇಲೆ ಹೆಂಗೆ ಕುತ್ಕೋತೀರಾ? ನೀವು ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. 100% ನಾನು ತಿಗದ ಬಗ್ಗೆ ಮಾತಾಡಿದ್ರು. ಖಂಡಿತಲ್ಲೂ ಕೂಡ ತಿಗ ಒಳಗಡೆ ಇದ್ರೆ ತುಂಬಾ ಶ್ರೀಮಂತರಾಗ್ತದೆ. ಹಸುಗೆ ನಾವು ತಿಗಕ್ಕೆ, ಹಸು ಕರುಗಳಿಗೆ ನಾವು ತಿಗಕ್ಕೆ ಕೈ ಮುಗಿಯೋದು 100%. ಯಾಕೆ ಹೇಳ್ತಾ ಇದ್ದೀರಾ ಅನ್ನೋದು ನಾನು ಕೇಳಬೇಕಲ್ವಾ? ಅಲ್ಲ ಸರ್, ನೀವು ಗೊತ್ತಿರೋದನ್ನ ಹೇಳಿ ಅಂತ ಕೂತಿದ್ದೀರಾ. ಗೊತ್ತಿರೋದು ಹೆಂಗೆ ನೀವು 100 ಸಲ ಅದನ್ನ ಯಾಕೆ ಗೊತ್ತಿಲ್ಲ ಅಂತ ಹೇಳಿದ್ದು ನಾನು ಗೊತ್ತು ಅಂತ ಹೇಳ್ತಾ ಇದ್ನಲ್ಲ. ಗುರುಗಳೇ, ಗೊತ್ತು. ನೀವು ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಮೊದಲ ಸಲ ಏನು ಅದರ ಬಗ್ಗೆ ಬ್ಯಾಕ್ ಬಗ್ಗೆ ಮಾತನಾಡಿದಾಗ ನೀವು ಎಷ್ಟು ಕಸಿವಿಸಿಗೊಂಡ್ರಿ ಅನ್ನೋದು ಕೂಡ ವಿಡಿಯೋ ನಮ್ಮ ಹತ್ರ ಇದೆ. ಅದಾದ ನಂತರದಲ್ಲೇ ನೀವು ಬ್ಯಾಕ್ ಬಗ್ಗೆ ನೀವು ಆಡುಭಾಷೆಯಲ್ಲಿ ಬಳಸೋದಕ್ಕೆ ಶುರು ಮಾಡಿದ್ದು. ಸರ್ ಒಂದು ಹೇಳ್ತೀನಿ ಸರ್, ಬ್ಯಾಕ್ ಅಂದ್ರೆ ಬೆನ್ನು. कैसा लगा मेरा मजाक? ಬ್ಯಾಕ್ ಅಂದ್ರೆ ಬೆನ್ನಿರ್ಬೋದು, ಬುಧ ದ್ವಾರ ಅಂತಿರೋ ಏನಂತಿರೋ ನಿಮ್ಮಿಷ್ಟ, ನನಗದು ಸಂಬಂಧ ಇಲ್ಲ. ಹಾಗಾಗಿ ನಾನು ಪಕ್ಕ ಹಳ್ಳಿಯವನು, ಹಳ್ಳಿ ಭಾಷೆಲಿ ತಿಳಿಸಿದ್ದೀನಿ. ಹಳ್ಳಿ ಭಾಷೆ ಯಾವುದು ಗುರುಗಳೇ? ಟೌನ್ ಭಾಷೆ ಯಾವ್ದು ಹಂಗಾರೆ? ಹಳ್ಳಿ ಭಾಷೆ ನೀವು ಟೌನ್ ಭಾಷೆ ಯಾವ್ದು ಹೇಳಿ? ನಾನೀಗ ಮಾತಾಡ್ತಾ ಇರೋದು ಟೌನ್ ಭಾಷೆ. ನಾನು ಹಳ್ಳಿ ಭಾಷೆನೆ. ಯಾವ ಹಳ್ಳಿ ಭಾಷೆ? ನನ್ನ ಭಾಷೆ ಹಳ್ಳಿ ಭಾಷೆನೆ. ಸಂಸ್ಕಾರ ಭಾಷೆ, ಸಂಸ್ಕೃತ ಭಾಷೆ, ಸಂಸ್ಕೃತಯುತ ಭಾಷೆ. ಸರ್ ಒಂದ್ ಹೇಳ್ತೀನಿ ಕೇಳಿ, ಸಂಸ್ಕಾರವಾದ ಎಲ್ಲರೂ ಕೂಡ ಒಬ್ಬ ರೈತನ ಸಂಸ್ಕೃತಿ ಗೊತ್ತಿದ್ಯಾ? ಅವನು ಹೊಲ ಉಳೋದು ಮಾತ್ರ ಗೊತ್ತು, ಅವನಿಗೆ ರಾಗಿ ಹೊಲ ಕೈ ಮುಗಿಯೋದು ಗೊತ್ತು. ಉತ್ತರ ಕೊಡಿ, ನಿಮ್ಮ ಹಳ್ಳಿ ಭಾಷೆಯಲ್ಲಿ ನನಗೆ ಉತ್ತರ ಕೊಡಿ. ನಾನು ರುಕೋ ಜರ ಸಬರ್ ಕರೋ. ಸರ್ ನಾನು ಗೊತ್ತಿಲ್ಲ. ನೀವು ಇದಕ್ಕೆ ಯಾವ ರೀತಿಯ ಸಬೂತ್ಗಳನ್ನ, ಪುರಾವೆಗಳನ್ನ ಕೊಡ್ತೀರಿ? ಲಕ್ಷ್ಮಿ ನೆಲೆಸಿರ್ತಾಳೆ ಅನ್ನೋ ಮಾತನ್ನ ತಾವು ಹೇಗೆ ಹೇಳ್ತೀರಿ? ನೀವು ಹಳ್ಳಿ ಭಾಷೆಲಾದ್ರೂ ಕೊಡಿ, ಟೌನ್ ಭಾಷೆಲಾದ್ರೂ ಕೊಡಿ, ಜಪಾನೀಸ್ ಅಲ್ಲಾದ್ರೂ ಕೊಡಿ, ಚೈನೀಸ್ ಅಲ್ಲಾದ್ರೂ ಕೊಡಿ, ಜರ್ಮನ್ ಆದ್ರೂ ಕೊಡಿ. ನೋಡಿ ಸರ್, ನನ್ನ ಲೆಕ್ಕದಲ್ಲಿ ವಾಸ ಮಾಡ್ತಾರೆ. ಎಲ್ಲಿ? ಅದೇ ಹಸುನಲ್ಲಿ ಕೂಡ ಲಕ್ಷ್ಮಿ ಹಿಂದ್ಗಡೆ ವಾಸ ಮಾಡ್ತಾರೆ ಅಂತ ಹೇಳಿದ್ದೀನಿ. ಎಲ್ಲಿ? ಹಸುನ ಹಿಂದೆಲ್ಲೂ ಎಲ್ಲಿ ವಾಸ ಮಾಡ್ತಾರೆ? ಎಲ್ಲಿ ಎಲ್ಲಿ ಅಂತ ಕೇಳಿದೆ. ಹಸುವನ್ನ ಫೋಟೋ ಹಾಕಿ ಎಲ್ಲಿ ಅಂತ ತೋರಿಸುತ್ತೆ. ಹಸುವನ್ನ ನಾವು ಬಾಲ ಎತ್ತಿ ನಮಸ್ಕಾರ ಮಾಡ್ತೀವಲ್ಲ ಗುರುಗಳೇ? ಹೌದು ಸರ್. ಮನುಷ್ಯ ಎಲ್ಲಾದ ಟೈಮಲ್ಲಿ ಎಲ್ಲರಿಗೂ ಕೈ ಮುಗಿತಾನೆ. ಕೆಲಸ ಆಗ್ಬೇಕಾದ್ರು ಕೈ ಮುಗಿತಾನೆ, ಕೆಲಸ ಆದ್ಮೇಲೂ ಮುಗಿತಾನೆ. ನಾನು ಇಷ್ಟು ಮಾತಾಡಲಿ ಯಾವ್ದಾರು ಒಂದು ತಪ್ಪಿದೆ ಸರ್? ಅಲ್ಲ, ಹಿಂದಿನ ನೀವು ಹೇಳ್ತೀರ ಹಿಂದೆ ಸರ್, ಬೇಕಾದ್ರೆ ಇನ್ನೊಂದ್ಸರಿ ರಿಪೀಟ್ ಹಾಕ್ರಪ್ಪ ಇವ್ರಿಗೆ. ಹಿಂದೆ ನಾನು 100% ನಾನು ತಿಗದ ಬಗ್ಗೆ ಮಾತಾಡಿದ್ರು. ಖಂಡಿತಲ್ಲೂ ಕೂಡ ತಿಗ ಒಳಗಡೆ ಇದ್ರೆ ತುಂಬಾ ಶ್ರೀಮಂತರಾಗ್ತದೆ. ಹಸುಗೆ ನಾವು ತಿಗಕ್ಕೆ, ಹಸು ಕರುಗಳಿಗೆ ನಾವು ತಿಗಕ್ಕೆ ಕೈ ಮುಗಿಯೋದು 100%. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ನಾನು ಹಿಂದಿ ಅಂತಲೇ ಹೇಳ್ತಾ ಇದ್ದೀನಿ. ಹಿಂದಿ ಅಂತ ಸರ್, ನೀವು ನಿಮ್ಮ ಅಪ್ಪ ಒಳ್ಳೆ ಸ್ಕೂಲಿಗೆ ಕಳಿಸಿರ್ಬೋದು, ಕನ್ನಡ ನೀವು ಚೆನ್ನಾಗಿ ಮಾತಾಡ್ಬೋದು, ಇಂಗ್ಲೀಷ್ ಮಾತಾಡೋದು. ನಾವು ರೈತರ ಮಕ್ಕಳು ಚೆನ್ನಾಗಿ ಹೊಲ ಉಳ್ತೀವಿ. ನಾಳೆ ಆಲೂಗಡ್ಡೆ ಹಾಕ್ತೀನಿ, ರಾಗಿ. ರೈತರ ಮಕ್ಕಳನ್ನ ಯಾಕೆ ತರ್ತೀರಾ ಇಲ್ಲಿ? ನಾವು ರೈತರ ಮಕ್ಕಳು. ರೈತರ ಮಕ್ಕಳನ್ನ ಅಪ್ಪ ರೈತ. ಯಾಕೆ ರೈತರ ಮಕ್ಕಳು ತರ್ತೀರಿ? ರೈತರ ಮಕ್ಕಳ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ, ಕಾಳಜಿ ಇದೆ, ನಾವು ಮೂಲ ರೈತರ ನಮಗೆ. ನಿಮ್ಮ ಬಗ್ಗೆ ಈ ವಿಷಯದಲ್ಲಿ ರೈತರ ಮಕ್ಕಳು ಯಾಕೆ ತರ್ತೀರಿ? ಸರ್ ನಿಮ್ಮ ಯಾವ ಇವೆಲ್ಲ ಬಿಡೋದಿಲ್ಲ ಅಂತ ನಾನು ಮಾತಾಡ್ತಾ ಇರೋದು ಬೇರೆ ಏನೋ ವಿಷಯ. ರೈತರ ಮಕ್ಕಳನ್ನ ಯಾಕೆ ತರ್ತಾ ಇದ್ರಿ ಪೂಜ್ಯರೇ? ಗುರುಗಳೇ, ಆಯ್ತು ಗುರುಗಳೇ, ನಮ್ಮಪ್ಪ ಹೇಳ್ಕೊಟ್ಟಿದ್ದು, ನಿಮ್ಮಪ್ಪ ಹೇಳ್ಕೊಟ್ಟಿದ್ದು ಬಿಟ್ಬಿಟ್ವಿ ನಾವಿವಾಗ. ಮುಂದಕ್ಕೆ ಬಂದ್ವಿ ನಾವಿವಾಗ. ಇವಾಗ ಊರವ್ರ ಬಗ್ಗೆ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಏನ್ ಹೊರಿಸ್ತಾರೆ? ಏನ್ ಹೊರಿಸ್ತಾರೆ? ನೀವು ನೋಡಿ ಅಲ್ಲಿ ದೊಡ್ಡವರು, ಸಾಧಕರು, ಏನ್ ಹೇಳಿ ಅಂತ ಹೇಳಿ ಏನ್ ಹೊರಿಸ್ತಾರೆ? ಏನ್ ಗೊತ್ತಿಲ್ಲ, ಏನ್ ಹೊರಿಸ್ತಾರಪ್ಪ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನ್ ಹೊರಿಸ್ತಾರ್ರಿ? ಏನ್ ಹೊರಿಸ್ತಾರೆ? ಏನ್ ಹೊರಿಸ್ತಾರೆ? ನಾನು ಏನ್ ಹೊರಿಸ್ತಾರೆ ಅಂತ ಹೇಳಿದ್ದೀನಿ. ಏನ್ ಹೊರಿಸ್ತಾರೆ? ಹಿಂದೆ ಯಾರೋ ಮೊಬೈಲ್ ಹೊರಿಸ್ತಾ ಇರ್ಬೋದೇನೋ, ಇಲ್ಲ ನಿಮ್ಮ ಮನೆ ಟಿವಿ ಹೊರಿಸ್ತಾ ಇರ್ಬೋದೇನೋ, ಏನು ಇಲ್ಲ ನಿಮ್ಮಲ್ಲಿ ಸೋಫಾ ಸೆಟ್ ಹೊರಿಸಬಹುದು. ವರ್ಷದ ಎಲ್ಲದನ್ನು ಹೊರಿಸಬಹುದು. ಚೇರಲ್ಲಿ ಕೂತ್ಕೊಂಡು ಸೋಫಾ ಸೆಟ್ ಹೊರಿಸ್ತಾರೆ. ಯಾಕೆ ಸರ್? ಊಟದ ಟೇಬಲ್ ಇದೇನಂತಾರೆ ಸರ್? ಚೇರಲ್ಲಿ ಕೂತ್ಕೊಂಡು ಸೋಫಾ ಯಾಕೆ ಹೊರ್ಸಕ್ಕಾಗಲ್ಲ? ಯಾರಾದ್ರೂ ಮಗಳ ಸಂಬಂಧವ್ರು ಬಂದ್ರೆ ಸೋಫಾ ಸೆಟ್ ಸರ್, ನೀನ್ ಮಗಳಿಗೆ ಯಾರು ಹೊರ್ಸ್ಕೊಳ್ಳಿ, ವಸ್ತು ಹೇಳ್ತಿಲ್ಲ, ಎಜುಕೇಶನ್ ಇಲ್ಲ, ಕಾಬಾ ಇಲ್ಲ, ಕಾಬಾ ಚರ್ಚ್ ಇಲ್ಲ, ಇಷ್ಟು ವಯಸ್ಸಾದ್ರೂ ಮದ್ವೆ ಆಗಿಲ್ಲ. ಆಲ್ ಓವರ್ ವರ್ಲ್ಡ್ ಗೆ ಒಂದ್ ನಿಮಿಷ, ಒಬ್ಬ ಜ್ಯೋತಿಷ ಈ ಭೂಮಿಲಿ ಹುಟ್ಟಲ್ಲ. ಒಂದ್ ನಿಮಿಷ ಒಂದೇ ಹುಟ್ಟಲ್ಲ. ಇವ್ನ ಯಾವನ ಸೆಡೆ ನನ್ ಮಗ ಬರ್ಕೊಡ್ತೀನಿ ಸರ್. ಈ ಚಾನಲ್ ನಡೆದಿರೋ 1000 ಹೇಳ್ತೀನಿ. ಸ್ಟಾರ್ಟ್ ಮಾಡಿಲ್ಲ ಕವಿಕೆ, ನೀವು ಬೌಲಿಂಗ್ ಮಾಡಿ ನಾನು ಬ್ಯಾಟಿಂಗ್ ಮಾಡ್ತೀನಿ ಕೂತಿದ್ದೀನಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ.
1000 ಹೇಳ್ತೀನಿ. ಬೌಲಿಂಗ್ ಮಾಡಕ್ಕೆ ಬಂದಿಲ್ಲ ಗುರುಗಳೇ. ನೀವು ಮಾಡಕ್ ಬಂದಿಲ್ಲ ಮಾಡಿ. ನಾನು ಬೌಲಿಂಗ್ ಮಾಡಕ್ಕೆ ಒಂದ್ ಹೇಳಿ ನಾಲ್ಕು ಹೇಳಿ ನಾನು ಹೇಳಿದಿಲ್ಲ. ಯಾವ್ಯಾವ ತರ ಸರ್ ಮುಂದೆನೂ ನಮಸ್ಕಾರ ಯಾರೋ ಒಬ್ಬ ಹೇಳಿದ ನಾಳೆ ಮುಂದೆನೂ ನಮಸ್ಕಾರ ಮಾಡ್ತಾರೆ ಸರ್. ಇವತ್ತು ಬರೀ ಸರ್ ಬಸಗುಡಿ ಕರ್ಕೊಯ್ತೀನಿ ಯಾವಾಗ್ಲಾರು ಬಂದಾಗ ಮುಂದೆನೂ ನಮಸ್ಕಾರ ಮಾಡ್ಕೆ ಬರಪ್ಪ ಅಂತ ಹೇಳೋರು ಕರ್ಕೊಯ್ತೀನಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು ಬಾರಪ್ಪ ಮುಂದೆನೂ ನೋಡ್ಕೊಂಡು ನಮಸ್ಕಾರ ಮಾಡ್ಕೆ ಅಂತ ಹೇಳ್ತೀನಿ. ಗುರುಗಳೇ ಆ ತರದ್ದು ಇದೆ ಸರ್ ನಮ್ಮ ದೇಶದಲ್ಲಿ. ನಮ್ಮ ಪ್ರೀತಿಯ ಗುರುಗಳೇ ಆ ತರ ಇದೆ. ನೀವು ನೋಡಿರ ಕೈ ಮುಗಿದಿರ ಗೌರವಾನ್ವಿತ ಗುರುಗಳೇ ಸರ್. ಒಂದ್ ನಿಮಿಷ ಕೇಳಿ. ಗೌರವಾನ್ವಿತ ಗುರುಗಳೇ. ಅದು ಆಮೇಲೆ ನಮಗೆ ಗುರುಗಳೇ ಗುರುಗಳೇ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಗುರುಗಳೇ 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 ಶಾಂತಿ ಗುರುಗಳೇ ಶಾಂತಿ. ನಾನು ನಿಮ್ಮನ್ನ ತಪ್ಪು ಅಂತಾನು ಹೇಳ್ತಾ ಇಲ್ಲ, ಈ ವಿಷಯ ಸರಿ ಅಂತಾನು ಹೇಳ್ತಾ ಇಲ್ಲ. ಸರಿ ಇರಿ ಗುರುಗಳ ಮುಗಿಸ್ತೀನಿ. ನಾನು ಹೇಳಿದ್ಮೇಲೆ ನೀವು ಟ್ರಾಕಿಗೆ ಬಂದ್ರಿ, ಇವಾಗ ನಿಮ್ಗೆ ಜ್ಞಾನೋದಯ ಆಯ್ತು. ಸರಿ ಅಂತಾನು Hey, I've seen this one. This is a classic. ಹೇಳ್ತಾ ಇಲ್ಲ. ಓಕೆ, ನನಗೆ ಜ್ಞಾನೋದಯ ಮಾಡಿಸಿ ಅಂತಾನೆ ಕೇಳ್ತಾ ಇದ್ದೀನಿ ಗುರು. ನಾಲ್ಗೆ ಚೇಂಜ್ ಮಾಡ್ತಿದ್ರ ಹಿಂದೆ ಒತ್ತಾರೆ ಅಂದ್ರೆ ಸರ್. ನಿಮ್ ನಾಲ್ಗೆನ ದಯವಿಟ್ಟು ಹಿಡಿತದಲ್ಲಿ ಇಟ್ಕೊಳ್ಳಿ. ನಾನು ಎಲ್ಲಿ ದಯವಿಟ್ಟು ನೀವು ನಾಲ್ಗೆ ಇಟ್ಕೊಂಡಿಲ್ಲ ಅಂತ ಪ್ರಶ್ನೆ ಮಾಡ್ತಿರೋದು ನಾನು ಕರೆಕ್ಟ್ ಆಗಿದೆ. ನನ್ನ ನಾಲ್ಗೆ ಬಗ್ಗೆ ದಯವಿಟ್ಟು ತಾವು ಚರ್ಚೆ ಮಾಡಬೇಡಿ ಸರ್. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನನ್ನ ನಾಲ್ಗೆ ಬಗ್ಗೆ ದಯಮಾಡಿ ಗುರುಗಳೇ, ಹಿರಿಯರೇ, ದೊಡ್ಡವರಿದ್ದೀರಿ ತಾವು, ಮಾತು ಬಹಳ ಗೌರವ ಇದೆ ನಿಮ್ಮ ಬಗ್ಗೆ. ನಿಮ್ಮ ಸಂಖ್ಯಾಶಾಸ್ತ್ರದ ಬಗ್ಗೆ ಗುರುಗಳೇ ನನಗೆ ಬಹಳ ಗೌರವ ಇದೆ. ನಿಮ್ಮ ಮೇಲೆ ಗೌರವ ಇದೆ. ನಿಮಗೆ ನನ್ನ ಮೇಲೆ ಗೌರವ ಇಲ್ಲ ಅಂದ್ರೂ ಬೇಡ ಗುರುಗಳೇ. ನಾನು ಹೇಳಿಲ್ಲ, ಯಾಕಂದ್ರೆ ಚಿಕ್ಕವನ್ ನಾನು ಹೇಳಿಲ್ಲ, ಈ ಪದ ಹೇಳಿಲ್ಲ. ನನ್ನ ಬಗ್ಗೆ ಗೌರವ ಇಲ್ಲ ಅಂತ ಹೇಳಿ ನನ್ನ ಬಗ್ಗೆ ಕಲ್ಪನೆ ಇಲ್ಲ ಅಂದ್ರೆ ಬೇಡ. ನನ್ನ ಬಗ್ಗೆ ನಿಮ್ಮಲ್ಲಿ ಕಲ್ಪನೆ ನಾನು ಉತ್ತರ ಕೊಡ್ತೀನಿ. ನನ್ನ ಬಗ್ಗೆ ಮಮತೆ ಇರ್ಲಿ ಸಾಕು. ಯಾಕಂದ್ರೆ ಚಿಕ್ಕವನ್ ನೋಡಿ, ನೀವು ಅದ್ರ ಬಗ್ಗೆ ಮಾತಾಡಿ ಕ್ಷಮೆ ಕೇಳಿ ನಾನು ಮುಗಿಸ್ತೀನಿ, ನಮಸ್ಕಾರ ಹೇಳ್ತೀನಿ ನಿಮಗಷ್ಟೇ. ನೋಡಿ, ಬಹಳ ವಿಶೇಷವಾಗಿ ನಾಡಿನ ಜನತೆಗೆ, ಆರ್ಯವರ್ಧನ ಫಾಲೋವರ್ಸ್ಗೆ, ನನ್ನ ಹೃದಯದಲ್ಲಿರುವಂಥ ಕನ್ನಡದ ಜನತೆಗೆ, ನಿಮ್ಮ ಹೃದಯದಲ್ಲಿರುವಂಥ ಆರ್ಯವರ್ಧನೆಗೆ ಏನಾರು ನನ್ನ ಬರದಲ್ಲಿ 2 ಮಾತು ಅಂದರೆ, ಬರದಲ್ಲಿ ಅಂದರೆ ಅದಕ್ಕೆ ಒಂದು ಅರ್ಥ ಹೇಳ್ತಾರೆ 100%. ಇದೊಂದು ಅರ್ಥ, ಇದೊಂದು ಅರ್ಥ. ಆ ಅರ್ಥದಲ್ಲಿ ಒಂದು ಸ್ವಲ್ಪ ತುಂಬ ಲೋ ಲೆವೆಲ್ ಪದ ಆಗಿರ್ಬೋದು 100%. ನಾನು ಅಷ್ಟೊಂದು ಓದಿಲ್ಲ, ಅಷ್ಟು ನಾಜೂಕಾಗಿ ಬಂದಿಲ್ಲದೆ ಇರ್ಬೋದು. ಆದರೆ ಹಂಗಂದ್ರು ಒಂದು ಹಿಂಗಂದ್ರು ಒಂದೇ, ಅದು ತಪ್ಪಾಗಿದೆ ಅಂತ ನಾನು ಒಪ್ಕೊಂಡು ನಿಮ್ಮಲ್ಲಿ ನಮ್ಮ ದೇಶ ನಾವು ಕೊಟ್ಟಿರೋ ದೇಶ ಇದು ಕ್ಷಮೆ ಕೇಳ್ತೀನಿ. ದೇವ್ರು ನಿಮಗೆ ಚೆನ್ನಾಗಿಟ್ಟಿರಲಿ. ನನ್ನ ಬ್ರಹ್ಮ ನನ್ನ ಭದ್ರ ಕಳೆ 9 ನವರ ಕೂಡ ನಿಮ್ಮನೇಲಿ ನನ್ನ ಕಾರ್ಯಕ್ರಮ ನೋಡಿದವ್ರಿಗೆ ಸಕಲ ಸಂಪತ್ತು ಕೊಟ್ಟು, ಐಶ್ವರ್ಯ ಕೊಟ್ಟು ತಾಂಡವಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆದಲ್ಲಿ ನಿಮ್ಗೆಲ್ಲರಿಗೂ. ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಸೇಪಾಗಿ ಹೋಗಿ ಊರ್ ಸೇರ್ಕೋಕಂಡ. ದಿಲ್ ತೋ ಪಾಗಲ್ ಹೈ, ದಿಲ್ ದೀವಾನಾ ಹೈ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ.